ಚಿನ್ನು ಮರಿ, ಈಗ ನೀವು ಹೊರಗಣ್ಣಿಂದ ನನ್ನ ಹೀಗೆ ನೋಡ್ತಿದ್ದೀರಾ ಅಲ್ವಾ? ಸಾರಿ, ನಾನು ಹೇಗೇಗೋ ಆಗ್ಬಿಟ್ಟಿದ್ದೀನಿ ಇವಾಗ. ಏನ್ ಮಾಡ್ಲಿ, ಸರಿಯಾಗಿ ನಿದ್ದೆ ಇಲ್ಲ, ಊಟ ಸೇರ್ತಿಲ್ಲ. ನಿಮ್ಮಾಗ ರುಚಿಯಾಗಿ ಅಡುಗೆ ಮಾಡ್ಕೊಡಕ್ಕೆ ಯಾರು ಇಲ್ವಲ್ಲ. ಮನೆ ಮೂಲೆ ಮೂಲೆಯಲ್ಲೂ ನೀವೇ ಇದ್ದೀರಾ ಚಿನ್ನು ಮರಿ. ಯಾಕೆ ಮಾಡಿದ್ರಿ? ನಿಮಗೆ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ಯಾಕೆ ಮನಸ್ಸು ಬಂತು ಚಿನ್ನು ಮರಿ? ಅಲ್ರೋ, ಜಾನ್ವಿಯವ್ರನ್ನ ತುಂಬಾ ಪ್ರೀತಿ ಮಾಡಿದ್ರೆ ಅವ್ರು ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವರು ಆ ಪ್ರೀತಿನ ನಿಷ್ಠೂರ ಮಾಡಿ ತಿರಸ್ಕರಿಸಿ ನನ್ನ ಬಿಟ್ಟು ಹೋಗ್ಬಿಟ್ರಲ್ಲ. ನನ್ನನ್ನು ಒಂಟಿ ಮಾಡಿ ಬಿಟ್ಟು ಹೋಗ್ಬಿಟ್ರಲ್ಲ ಚಿನ್ನು ಮರಿ. ಯಾಕೆ? ಗಂಡು ಶಿಕ್ಷೆ ವಿಧಿಸಿದವ್ರಿಗೆ ಕೊನೆ ಆಸೆ ಏನು ಅಂತ ಕೇಳ್ತಾರಂತೆ. ಆದರೆ ಈ ಜಯಂತನ್ಗೆ ಆ ಸೌಭಾಗ್ಯನೂ ಇಲ್ಲ. ನನ್ನ ಬಿಟ್ಟು ಹೋಗೋಕ್ ಮುಂಚೆ ಒಂದೇ ಒಂದ್ಸಲಿನಾದ್ರೂ ಹೇಗ್ ನನಗನ್ನಿಸ್ತಿದೆ ಅಂತ ಒಂದು ಮಾತು ಹೇಳಿದ್ರೆ, ಮುದ್ದು ಮರಿ ನನಗೀಗ ಅನ್ನಿಸ್ತಿದೆ ಅಂತ ಯಾಕೆ ಹೇಳಲಿಲ್ಲ ಅಂತ ದೊಡ್ಡ ತಪ್ಪು ಮಾಡ್ಬಿಟ್ಟ. ನೀವಂತೂ ಒಂದ್ಸಲಿ ನನ್ನ ತಪ್ಪು ಕ್ಷಮಿಸ್ಬಿಟ್ಟಿದ್ರೆ ನಮ್ಗೆ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ವಲ್ಲ ಚಿನ್ನು ಮರಿ. ಬಿಟ್ಟು ಲಲಿತಾ, ಲಲಿತಾ. ಬಂದಿರಿ. ಬಂದ್ರಾ? ಆರ್ತಿ ತಗೊಳ್ಳಿ. ಪ್ರಯಾಣ ಹೇಗಿತ್ತು ರೀ? ಏನು ತೊಂದರೆ ಆಗಲಿಲ್ಲ ತಾನೆ? ಏನೂ ತೊಂದರೆ ಆಗಲಿಲ್ಲ, ಎಲ್ಲ ಆರಾಮಾಗಿತ್ತು. ಸರಿ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಹೋಗಿ ತಿಂಡಿ ಮಾಡ್ತೀನಿ. ಒಂದು ನಿಮಿಷ ಇರು, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನ್ರಿ ಅದು? ಏನಾದರೂ ಸಮಸ್ಯೆ ಆಯ್ತಾ? ಸಮಸ್ಯೆ ಅಂತ ಏನೂ ಇಲ್ಲ, ಆದರೆ ಈ ವಿಷಯನ ನಿನ್ನ ಜೊತೆ ಹೇಳೋದೇ ಬೇಡ ಅಂತ ಅಂದ್ಕೊಂಡೆ. ನಿನ್ನ ಮದುವೆ ಆಗಿಂದ ಇವತ್ತಿನವರೆಗೂ ನಾನು ಯಾವ ವಿಷಯನೂ ನಿನ್ನ ಹತ್ರ ಮುಚ್ಚಿಟ್ಟಿಲ್ಲ. ಈ ವಿಷಯ ಹೇಳಿದ್ರೆ ತಪ್ಪಾಗುತ್ತೆ ಅನಿಸ್ತು. ಲಲಿತಾ, ಇಷ್ಟು ದಿನ ನೀನು ಮಾಡಿರೋ ದೇವ್ರ ಪೂಜೆನೇ ಏನೋ ನನ್ನ ಪ್ರಾಣ ಉಳಿಸಿ ನಿನ್ನ ಮುಂದೆ ನಿಲ್ಲಿಸಿದೆ. ನಿನ್ನ ಮಾಂಗಲ್ಯ ಗಟ್ಟಿಯಾಗಿದೆ. ಏನ್ರಿ ಹೇಳ್ತಾ ಇದ್ದೀರಾ? ಓಹ್, ಅಂಗಡಿ ಇಲ್ಲೇ ಇದೆಯಲ್ಲ. ಆ ಹುಡುಗಿ ದೇವ್ರ ಥರ ಬಂದು ನನ್ನ ಕಾಪಾಡಿದ್ಲು. ದೇವ್ರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾರ್ರೀ ಆ ಹುಡುಗಿ? ಆ ಹುಡುಗಿಗೆ ಅಪ್ಪ ಅಮ್ಮ ಯಾರೂ ಇಲ್ವಂತೆ, ಅನಾಥ್ಲಂತೆ. ಅಯ್ಯೋ ಪಾಪ, ಈಗ ಅವಳು ಎಲ್ಲಿರ್ತಾಳೆ? ಹೋಗ್ಲಿ, ಅವಳ ಮನೆಗಾದ್ರೆ ಕರ್ಕೊಂಬರ್ಬೋದಾಗಿತ್ತಲ್ವಾ? ನಿಮ್ಮ ಜೀವ ಕಾಪಾಡ್ದೊಳಗೆ ಒಂದು ಕೃತಜ್ಞತೆ ಆದರೂ ಹೇಳ್ಬೋದಾಗಿತ್ತು. ನೀನು ಈ ಯೋಚನೆ ಮಾಡ್ತಿದ್ದ ನನಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕೆ ಅವಳನ್ನ ನನ್ನ ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಹೌದಾ? ಗೆಲ್ಲಿದ್ದಾಳೆ? ಕಾರಲ್ಲಿದ್ದಾಳ? ನಾನು ಹೋಗಿ ಕರ್ಕೊಂಬರ್ತೀನಿ. ಇಷ್ಟೊಂದು ಎಕ್ಸೈಟ್ಮೆಂಟ್ ಬೇಡ. ಆಕೆನ ಕಾರಲ್ಲಿ ನನ್ನ ಜೊತೆಲೇ ಕರ್ಕೊಂಡು ಬಂದೆ, ಆದರೆ ಇಲ್ಲಿ ಕರ್ಕೊಂಡು ಬಂದಿಲ್ಲ. ನಮ್ಮ ಲೇಬರ್ಗಳಿಗಿಂತ ಕ್ವಾರ್ಟರ್ಸ್ ಮಾಡಿದೆಲ್ಲ ಅಲ್ಲಿ ಬಿಟ್ಟಿದ್ದೀನಿ. ಲಲಿತಾ, ಆ ಹುಡುಗಿ ನೋಡಿದ್ರೆ ಜೀವನದಲ್ಲಿ ತುಂಬ ನೊಂದಿದ್ದಾಳೆ ಅನ್ನಿಸ್ತಿದೆ. ಆಕೆ ಬಗ್ಗೆ ನಾನೇನು ಹೆಚ್ಚೇನು ವಿಚಾರಿಸೋಕೆ ಹೋಗಲಿಲ್ಲ. ನೀನೊಂದ್ಸರಿ ಮಾತಾಡ್ಸೋ ಅವಳನ್ನ, ಅವಳ ಮನಸ್ಸು ಹಗುರ ಆಗ್ಬೋದು. ನಿಮ್ಮ ಜೀವ ಉಳಿಸಿದಾಳೆ ಅಂದಮೇಲೆ ನಾನು ಅವಳ ಹತ್ರ ಮಾತಾಡದೇ ಇರ್ತೀನ? ಖಂಡಿತ ಹೋಗಿ ನೋಡ್ತೀನಿ ರೀ. ಮೊದಲು ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ತಿಂಡಿ ರೆಡಿ ಮಾಡ್ತೀನಿ.
ಯಾರ ಹೆತ್ತು ಮಗಳು ಏನೋ ನನ್ನ ಮಾಂಗಲ್ಯ ಉಳಿಸಿದಾಳೆ, ಅವಳು ಚೆನ್ನಾಗಿರ್ಬೇಕು. ಸಂತು, ಡಾಕ್ಟ್ರ್ ಹೇಳಿದ್ ಕೇಳಿಸ್ಕೊಂಡಿಲ್ಲಪ್ಪ. ಇಂಥ ಸಮಯದಲ್ಲಿ ಅಮ್ಮನ್ನ ಸ್ವಲ್ಪ ನಾವು ಹುಷಾರಾಗಿ ನೋಡ್ಕೋಬೇಕು. ಆಗಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ನೀನು ಸ್ವಲ್ಪ ಜವಾಬ್ದಾರಿ ತೊಗೊಂಡಿದ್ನೆಲ್ಲ ಮಾಡಬೇಕಪ್ಪ. ಏನಪ್ಪ ನೀವು ಯಾವುದಾದ್ರೂ ಒಂದು ಕಾರಣ ಹೇಳಿ ಖರ್ಚು ಮಾಡಿಸಿಲ್ಲ ಅಂದರೆ ನಿಮಗೆ ಸಮಾಧಾನನೇ ಇರಲ್ಲ ಅಲ್ವಾ? ಕಷ್ಟಪಟ್ಟು ದುಡಿತೀನಲ್ಲ, ನನಗೆ ಗೊತ್ತು ಕಷ್ಟ ಏನು ಅಂತ. ಸಂತು, ನಾನು ದುಡ್ಡಿನ ವಿಷಯ ಎಲ್ಲಿ ಮಾತಾಡಿದೆ? ಇಂಥ ಪರಿಸ್ಥಿತಿಯಲ್ಲಿ ಅಮ್ಮನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಗ್ಬೋದು, ಸ್ವಲ್ಪ ಜವಾಬ್ದಾರಿ ತಗೋ ಅಂತ ಹೇಳಿದೆ. ಅಷ್ಟು ಹೇಳಬಾರ್ದಾ? ನೋಡಪ್ಪ, ಖರ್ಚು ಇಲ್ಲದೆ ಇರೋ ಯಾವುದೇ ಕೆಲಸ ಇರಲಿ ಅದನ್ನು ನಾನು ಮಾಡ್ತೀನಿ. ಅದು ನನ್ನ ಕೆಲಸ ಮುಗಿಸಿದ ಮೇಲೆ ಟೈಮ್ ಉಳಿದಿರುತ್ತಲ್ಲ, ಆ ಟೈಮಲ್ಲಿ ಅವ್ರು ನೋಡ್ಕೋತೀನಿ. ಆದರೆ ಯಾವುದೇ ಕಾರಣಕ್ಕೂ ನನ್ನ ಹತ್ರ ದುಡ್ಡು ಮಾತ್ರ ಕೇಳಬೇಡಿ. ನಿಮ್ಮ ರಿಟೈರ್ಮೆಂಟ್ ದುಡ್ಡು ಇದೆಯಲ್ಲ, ಆ ದುಡ್ಡನ್ನು ಬಳಸ್ಕೊಳ್ಳಿ ಏನಾದರೂ ಬೇಕು ಅಂದರೆ. ನಿಮ್ಮ ದುಡ್ಡು ಮಾತ್ರ ಗಂಟು ಕಟ್ಟಿ ಇಡಬೇಕು. ನಾವು ಮಾತ್ರ ಕಷ್ಟಪಟ್ಟು ದುಡ್ದು ಇಲ್ಲಿ ಸಾಯ್ಬೇಕು. ಏನು ಜೀವನನೋ ಏನೋ. ರೀ, ಸಂತು ಹಾಗಂದ ಅಂತ ನೀ ಬೇಜಾರಾಗಬೇಡಿ. ಕಷ್ಟನೋ ಸುಖನೋ ಅತ್ತೆನ ನಾವೇ ನೋಡ್ಕೊಳ್ಳೋಣ. ಹೌದು ಮಾವ, ನೋಡಿದ್ರಲ್ಲ ಇವ್ರನ್ನ. ದುಡ್ಡು ಅಂದರೆ ಮೈ ಮೇಲೆ ದೆವ್ವ ಬಂದಾಗ ಆಡ್ತಾರೆ. ಪ್ರೀತಿ, ವಿಶ್ವಾಸ, ಸಂಬಂಧ ಯಾವುದು ಬೇಕಾಗಿಲ್ಲ ಇವ್ರಿಗೆ. ಸ್ವಂತ ಅಜ್ಜಿಗೆ ಹೀಗಾಗಿದೆ, ತಂಗಿನ ಈಗೀಗ ತಾನೇ ಕಳ್ಕೊಂಡಿದ್ದಾರೆ. ಆ ಯಾವ ನೋವು ಇಲ್ಲ ಅವರಿಗೆ. ಏನು ಮನುಷ್ಯನೋ ಏನು. ಯೋಚನೆ ಮಾಡವ ವೀಣಾ. ಇಂಥ ಸಮಸ್ಯೆ ಬಂದಾಗ ತಾನೇ ಒಂದು ಮನೆಯಲ್ಲಿ ಒಬ್ಬರನ್ನೊಬ್ಬರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಸಂಬಂಧಗಳು ಎಷ್ಟು ಗಟ್ಟಿಯಾಗಿದೆ, ಅನ್ಯೋನ್ಯವಾಗಿದ್ದಾರೆ ಅಂತ ಗೊತ್ತಾಗೋದು. ಇಂಥವ್ರಿಂದೆಲ್ಲ ನೀವು ಅನ್ಯೋನ್ಯತೆನ ನಿರೀಕ್ಷೆ ಮಾಡ್ತೀರಾ ಮಾವ? ನಮ್ಮ ಕೈನಲ್ಲಿ ಏನಾಗುತ್ತೋ ಅದನ್ನು ನಾವೇ ಮಾಡೋಣ. ನೋಡಿದ್ಯಾ ಲಕ್ಷ್ಮಿ, ಈಗಲೇ ಹೀಗೆ ಇನ್ನು ನಾವು ಒಪ್ಪಾದ ಮೇಲೆ ಇವ್ರು ನಮ್ಮನ್ನ ಏನು ಮಾಡ್ತಾರೋ. ರೀ, ಯಾಕ್ರಿ ಏನೇನೋ ಮಾತಾಡ್ತಿದ್ದೀರಾ? ಹಾಗಲ್ಲ ಲಕ್ಷ್ಮಿ, ಈಗಿನ್ನೂ ನಾವು ಸ್ವಲ್ಪ ಗಟ್ಟಿಯಾಗಿದ್ದೀವಿ. ನಾವು ದುಡಿದು ನಮ್ಮ ಕಾಲ ಮೇಲೆ ನಿಂತಿದ್ದೀವಿ. ಮುಂದೆ ನಮ್ಮ ಕೈಲಿ ಆಗಲ್ಲ ಲಕ್ಷ್ಮಿ. ಈಗಲೇ ಹೀಗೆ ಮಾತಾಡ್ತಿದ್ದಾರೆ. ನಮ್ಮ ವಯಸ್ಸಾದ ಮೇಲೆ ಮಕ್ಕಳ ಮೇಲೆ ಅವಲಂಬಿಸ್ತೀವಲ್ಲ, ಆಗ ಇವರು ನಮ್ಮನ್ನು ಯಾವ ಸ್ಥಿತಿಗೆ ತಳ್ಳಬಹುದು ಅಂತ ಯೋಚನೆ ಮಾಡ್ತಿದ್ದೀವಿ. ರೀ, ಏನೇನೋ ಯೋಚನೆ ಮಾಡಬೇಡಿ. ನೋಡಿ, ಸಂತು ಹೇಳೋದ್ರಲ್ಲಿ ನ್ಯಾಯನೂ ಇದೆ. ನಮ್ಮ ಕೈಯಲ್ಲೇ ದುಡ್ಡಿದೆ ಅಲ್ವಾ, ನಾವು ಅದನ್ನೇ ಖರ್ಚು ಮಾಡೋಣ. ಅದನ್ನೇ ಖರ್ಚು ಮಾಡಿ ಅಂತ ಅವನ್ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಾನಲ್ಲ. ನಾನೆಲ್ಲಿ ದುಡ್ಡು ಕೇಳಿದೆ? ಅವನೊಂದು ದುಡ್ಡು ಖರ್ಚು ಮಾಡು ಅನ್ನ. ಅಮ್ಮನ ಆಸ್ಪತ್ರೆ ಖರ್ಚು ನಾನು ನೋಡ್ಕೋತಾ ಇದ್ದೀನಿ. ಮಗಳ ಕಾರ್ಯನ ನಾನು ದುಡ್ಡು ಹಾಕಿ ಮಾಡ್ತಾ ಇದ್ದೀನಿ. ಇದು ನನ್ನ ಕರ್ತವ್ಯ, ನಾನು ಮಾಡ್ತೀನಿ. ನೋಡೋಣ ಏನಾದರೂ ಬದಲಾಗಿದಾನ ಅಂತ ಹಾಕಿ ಕೇಳಿದೆ. ಮನುಷ್ಯ ಸಂಬಂಧ ಆದರೆ ಇಷ್ಟೇ ಅನ್ಸುತ್ತೆ ಲಕ್ಷ್ಮಿ. ನೀವು ಸುಮ್ಮನೆ ಬೇಜಾರಾಗಬೇಡಿ. ಕಾರ್ಯದ್ದೆಲ್ಲ ನಾವು ಮಾತಾಡ್ಕೊಂಡಿದ್ದೀವಲ್ಲ, ಹಾಗೆ ಅತ್ತೆ ಖರ್ಚನ್ನು ನಾವೇ ನೋಡ್ಕೊಳ್ಳೋಣ ಬಿಡಿ. ಅತ್ತೆ ಬೇಗ ಗುಣ ಆದ್ರೆ ನಮ್ಗಷ್ಟೇ ಸಾಕಲ್ವೇನ್ರಿ? ನಾನು ಕ್ಷಮಿಸ್ಬಿಡು ಲಕ್ಷ್ಮಿ. ಯಾಕ್ರಿ ಇವತ್ತು ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನೇನೋ ದೊಡ್ಡದಾಗಿ ಮನೆ ಕಟ್ಟಿಸ್ತೀನಿ, ನೀನು ಧೈರ್ಯವಾಗಿ ಹೆಮ್ಮೆಯಿಂದ ನಿಂತವ್ರ ಮನೆಗೆ ಹೋಗಿ ಬರ್ಬೋದು, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಏನೇನೋ ಹೇಳ್ಬಿಟ್ಟಿದ್ದೀನಿ ಲಕ್ಷ್ಮಿ. ಈಗ ನೋಡಿದ್ರೆ ನನ್ನ ಕೈಲಿ ಆಗಲ್ಲ ಅನಿಸ್ತಾ ಇದೆ ಲಕ್ಷ್ಮಿ. ನಾನು ಕ್ಷಮಿಸ್ಬಿಡು.
3 ದಿನ ಬಿಟ್ಟು ಹೋದರೆ ನಿಮ್ಮನ್ನು ನೀವು ನೋಡ್ಕೊಳಕ್ಕಾಗಲ್ಲ ನಿಮ್ಮ ಕೈಲಿ. ಈ ಗಲಾಟೆ ಮಾಡ್ತಾ ಇದ್ದೀರಿ. ಬೇಗ ಬೇಗ ಊಟ ಮಾಡಿಸ್ತೀನಿ, ಗಂಭೀರವಾಗಿ ಊಟ ಮಾಡಬೇಕು ಪಟ್ಪಟ ಅಂತ. ನೋಡಿ, ಗಲಾಟೆ ಎಲ್ಲ ಮಾಡಬಾರ್ದೀಗ. ಯಾವ ಕಥೆ ಹೇಳಿ? ಕಥೆ ಎಲ್ಲ ಹೇಳಕ್ಕಾಗಲ್ಲ. ಒಂದು ಪ್ರೀತಿ ಕಥೆ ಹೇಳ. ಒಬ್ಬ ರಾಜ ಚಿನ್ನು ಮರಿ ಅಂತ. ಪ್ರೀತಿ ಅಂದ್ರೆ ಏನು, ಸಂಬಂಧಗಳ ಅರ್ಥ ಏನು ಅನ್ನೋದನ್ನ ಎಳಿ ಎಳಿಯಾಗಿ ಅವನಿಗೆ ಅರ್ಥ ಮಾಡಿಸಿದ್ರು. ಅವನ ಉಸಿರಲ್ಲಿ ಉಸಿರಾಗಿ ಬೆರೆತು ಹೋದ್ರು. ಕಥೆ ಮಧ್ಯೆ ಮಾತಾಡಬಾರ್ದು, ಪ್ರಶ್ನೆಗಳನ್ನು ಕೇಳಬಾರ್ದು. ಈಗ ರಾಜ್ಕುಮಾರ್ ಎಲ್ಲಿ ಇತ್ತ ಪ್ರಶ್ನೆ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಲಿ? ಆ ರಾಜನ ಉಸಿರನ್ನು ಕಿತ್ಕೊಂಡು ಈಗ ಅವರು ಬಿಟ್ಟು ಹೋಗಿದ್ದಾರೆ ಅವನನ್ನ. ಚಿನ್ನಮರಿ ಹೀಗೆ ಮಾಡಿದ್ರಿ? ಹೌದು, ನಾನು ತಪ್ಪು ಮಾಡಿದ್ದೆ ನಿಜ. ಆದರೆ ಕ್ಷಮಿಸಕ್ಕೆ ಆಗಿರೋಷ್ಟು ದೊಡ್ಡ ತಪ್ಪು ಮಾಡಿರ್ಲಿಲ್ವಲ್ಲ. ಕ್ಷಮಿಸ್ಬೋದಿತ್ತಲ್ಲ ಅವರು. ಚಿನ್ನಮರಿ, ನನಗೆ ಗೊತ್ತು ನಿಮ್ಮ ಕಣ್ಣಲ್ಲಿ ನಾನು ತುಂಬ ಕೆಟ್ಟವನ್ನ ಕಾಡ್ತಿದ್ದೆ ಅಂತ. ಆದರೆ ಇವ್ರನ್ನೆಲ್ಲ ಕೇಳಿ, ಇವ್ರನ್ನೆಲ್ಲ ನೋಡಿ ಹಾರೈಕೆ ಮಾಡ್ಕೊಂಡ್ರು ನಾನೇ. ನಿಮ್ಮನ್ನ ಐತಿ ಮಿತಿ ಇಲ್ಲದೆ ಪ್ರೀತಿಸೋದು ಬಿಟ್ಟು ಜಯಂತಿಗೆ ಏನೋ ಗೊತ್ತಿಲ್ಲ ಚಿನ್ನಮರಿ. ನೀವಿಲ್ಲದೆ ನನಗೆ ಜೀವನ ಮಾಡಕ್ ಬರೋದಿಲ್ಲ. ನಾನು ಏನ್ ಮಾಡ್ಲಿ ಹೇಳ್ರೋ? ಈಗೇನಾದರೂ ನಾನು ನಿಮ್ಗಳ ಜೊತೆ ಎಲ್ಲ ಮಾತಾಡೋದನ್ನ ಇವ್ರು ಕೇಳಿಸ್ಕೊಂಡ್ರೆ ಅಥವಾ ನೋಡ್ಬಿಟ್ರೆ ಜಯಂತನಿಗೆ ಹುಚ್ಚಿಡ್ದಿದೆ ಅನ್ಕೋತಾರೆ. They think I've gone mad. ನೋಡಿ, ನಿಮ್ಗಳ ಜೊತೆ ಎಲ್ಲ ಹೀಗೆ ಮಾತಾಡೋದು ಚಿನ್ನಮರಿಗೂ ಇಷ್ಟ ಇರಲಿಲ್ಲ. ಸರಿ ಚಿನ್ನಮರಿ, ನಾನು ಇವ್ರುಗಳು ಯಾರ ಜೊತೆನೂ ಮಾತಾಡಲ್ಲ. ಆದ್ರೆ ನನ್ನ ಭಾವನೆಗಳನ್ನ ನಾನು ಯಾರ ಜೊತೆ ಹಂಚ್ಕೊಳ್ಳಿ? ಮತ್ತೆ ನೀವು ನನ್ನ ಬಿಟ್ಟು ಹೋಗಾಯ್ತಲ್ಲ, ಇನ್ನು ಯಾರಿದ್ದಾರೆ ನನ್ನ ಜೊತೆ? ನೋಡಿ, ಮೊದಲು ನನ್ನ ಜೀವನದಲ್ಲಿ ಇಷ್ಟು ದುಃಖ ಆಗಿದ್ದಾಗ ನನ್ನ ಜೀವನದಲ್ಲಿ ನಮ್ಮ ತಾತ ಇದ್ರು. ಬಹಳ ಕ್ರೂರಿ ಮನುಷ್ಯ. ಆದ್ರೆ ನಿಮ್ಮೆಲ್ಲರ ಗೆಳೆತನನ್ನ ಕಲ್ಪಿಸ್ಕೊಟ್ಟವರು ಅವರೇ ಅಲ್ವಾ? ಶಾಂತಮ್ಮ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದವರು ಶಾಂತಮ್ಮ. ನಾನು ದುಃಖದಲ್ಲಿದ್ದಾಗ ನನ್ನ ಆರೈಕೆ ಮಾಡಿದವರು ಶಾಂತಮ್ಮ. ಚಿನ್ನಮರಿ, ಶಾಂತಮ್ಮನ ಕರೆಸ್ಕೊಂಡ್ಬಿಡ್ಲಾ? ನೀವೆಲ್ಲ ಏನು ಹೇಳ್ತೀರೋ? ಶಾಂತಮ್ಮನ ಕರೆಸ್ಕೊಳ್ಳೋಣ? ಚಲ್ವಿ, ಚಲ್ವಿ,
ಯಾಕವ ಇಷ್ಟು ಸಪ್ಪಗಿದೆಯಾ? ನೀನು ಇಷ್ಟು ಸಪ್ಪಗಿದ್ರೆ ನನ್ನಿಂದ ಸಹಿಸ್ಕೊಳಕ್ಕಾಗಕ್ಕಿಲ್ಲ ಕಣವ. ಬೆಂಕಿ ಇದ್ದಾಗ ಹೆಂಗ್ ಪಟಪಟ ಅಂತ ಮಾತಾಡ್ತಿದ್ದೆ, ಈಗ ಅವನಿಲ್ಲ ಅಂತ ಹೇಳಿ ಹಿಂಗೆ ಸಪ್ಪಗಾಗ್ಬಿಟ್ರೆ ಹೆಂಗವ? ಏನು ಅಂತ ಮಾತಾಡ್ಲವ. ಅವನಿಗೆ ಮಾತು ಬರ್ತಾ ಇದ್ರು, ಎದುರಾಗಿರೋರು 100 ಮಾತಾಡೋಂಗ್ ಮಾಡ್ತಿದ್ದ. ಅವನ ಮೌನದಲ್ಲೇ 1000 ಭಾವನೆಗಳಲ್ಲಿ ಮಾತಾಡ್ತಿದ್ದ. ಈಗ ಅವನೇ ನನ್ನ ಕಣ್ಮುಂದೆ ಇಲ್ಲ. ನಾನು ಏನು ಅಂತ ಮಾತಾಡ್ಲಿ? ಅವನಿಗೆ ಮನೆಗೆ ಬರ್ತಾ ಇರುವಾಗಿಂದ ಈ ಮನೆಗೆ ಗಮನಿಸಿದ್ಯಾ ಎಷ್ಟು ಬೇಕೋ ಅಂತೈತೆ. ನನ್ಗಂತೂ ಎಲ್ಲಿ ನೋಡಿದ್ರು ಅವನೇ ಕಾಣಿಸ್ತಾನೆ. ಅವನಿಗೆ ನನ್ನ ಕಣ್ಮುಂದೆ ಇಲ್ದಿರೋದನ್ನ ನನ್ನ ಕೆಲಸ ಇಸ್ಕೊಳಕ್ಕಾಯ್ತು. ಚಲುವಿ, ನೀನು ಇಷ್ಟು ಹತ್ತು ಏನು ಪ್ರಯೋಜನ ಇಲ್ಲ ಕಣವ. ನೋಡು, ಮೊದಲು ಹೋಗಿ ವೆಂಕಿ ಕಾಣಿಸ್ತಾ ಇಲ್ಲ ಅನ್ನೋಂಥ ವಿಚಾರನ ಅವ್ರ ಅಪ್ಪ ಅವನ ಹತ್ರ ಹೇಳ್ಬಿಡವ. ಬೇಡ ಕಣವ. ಮೊದಲೇ ಜಾನವ್ರು ತೀರ್ಕೊಂಡವ್ರೆ ಅಂತ ಆ ಮನೇಲಿರೋರು ಎಲ್ಲರೂ ನೋವಲ್ಲವ್ರೆ. ಈಗ ನಾನು ಹೋಗಿ ವೆಂಕಿನೂ ಕಾಣಿಸ್ತಿಲ್ಲ ಅಂತ ಹೇಳಿ ಅವ್ರಿಗೆ ನೋವು ಮೇಲೆ ನೋವು ಕೊಡ್ಲ? ನೀನು ಈ ರೀತಿ ಯೋಚನೆ ಮಾಡಿದ್ರೆ ಹೆಂಗವ್ವ? ಮನೆ ಮಗ ಕಾಣಿಸ್ತಾ ಇಲ್ಲ ಅನ್ನೋಂಥ ವಿಚಾರ ಅವ್ರ ಅಪ್ಪ ಅವನಿಗೆ ಗೊತ್ತಾಗಬೇಕು. ಅವಾಗ ತಾನೇ ಅವ್ರಿಗೆ ಗೊತ್ತಿರೋ ಕಡೆ ಎಲ್ಲ ಹುಡ್ಕಾಡಕ್ಕೆ ಪ್ರಯತ್ನ ಪಡ್ತಾರೆ. ನೀನು ಹೇಳೋದು ಸರಿನೇ ಕಣವ. ಆದರೆ ಈ ಸಮಯದಾಗೆ ವೆಂಕಿ ಕಾಣಿಸ್ತಿಲ್ಲ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರಿಗಿನ್ನೂ ದುಃಖ ಆಯ್ತದೆ. ವೆಂಕಿ ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ ನಾನು ಆ ದೇವ್ರ ಹತ್ರ ಹರಕೆ ಹೊತ್ತೇನೆ. ಈಗ ದೇವ್ರು ಒಬ್ಬನೇ ನನಗೆ ದಾರಿ. ಚಲ್ವಿ, ನಾವು ನಂಬಿರೋ ದೇವರು ನಮಗೆ ಕೈ ಬಿಡಕ್ಕಿಲ್ಲ ಅನ್ನೋದು ನನಗೆ ಗೊತ್ತದೆ. ಹಾಗೇನೆ ನಮ್ಮ ವೆಂಕಿ ಸುರಕ್ಷಿತವಾಗಿ ನಮ್ಮ ಮನೆಗೆ ಬರ್ತಾನೆ ಅನ್ನೋದು ಕೂಡ ನನಗೆ ಗೊತ್ತದೆ. ಆದರೆ ಅವನು ಕಾಣಿಸ್ದೇ ಇರೋ ವಿಚಾರ ಅವ್ರ ತಂದೆ ತಾಯಿಯಿಂದ ಮುಚ್ಚಿಡೋದು ತಪ್ಪಾಗುತ್ತೆ ಕಣವ. ನೋಡು, ಬೇರೆ ಯಾರಿಂದನೋ ಈ ವಿಚಾರ ಅವ್ರು ತಿಳ್ಕೊಂಡು ನೀನು ಯಾಕೆ ಮೊದಲು ನಮ್ಗೆ ಹೇಳಿಲ್ಲ ಅಂತ ನಿನ್ನನ್ನು ಪ್ರಶ್ನೆ ಮಾಡಿದ್ರೆ ನೀನು ಏನು ಉತ್ತರ ಕೊಡ್ತೀಯ ಹೇಳು? ಅದ್ರ ಬದಲು ಮೊದಲು ಹೋಗಿ ಅವ್ರ ಅಪ್ಪ ಅವನಿಗೆ ವಿಷಯ ತಿಳಿಸು. ಅವರು ನಿನ್ನ ಜೊತೆಗೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಅವನ್ನ ಹುಡುಕಕ್ಕೆ ಸಹಾಯ ಮಾಡ್ತಾರೆ ಕಣವ. ಚಲ್ವಿ, ನನ್ನ ಮಾತು ಕೇಳವ. ನಿನ್ನ ಕೈ ಮುಗಿದು ಬೇಡ್ಕತ್ತೀನಿ ಕಣವ. ನನ್ನ ಮಾತು ಕೇಳು. ಮೊದಲು ಹೋಗಿ ಅವ್ರ ಅಪ್ಪ ಅವನಿಗೆ ವಿಷಯ ತಿಳಿಸ್ಬಿಡವ. ಸರಿ ಕಣವ, ನೀನು ಹೇಳ್ದಂಗೆ ಮಾಡ್ತೀನಿ. ಶಾಂತಮ್ಮ, ಶಾಂತಮ್ಮ, ಯಾರಪ್ಪ ನೀನು?